ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಆಗಿರುತ್ತೆ ಕಂಡ್ರೆ. ಇದು ಬ್ಲಾಗ್ ಅಂದರೆ ಈ ದಿನ ಸಾಟರ್ಡೆ ಬ್ಲಾಗ್. ಇದು ಶನಿ ಮಹಾತ್ಮನ ಜಯಂತಿ ಇರೋದ್ರಿಂದ ಬೆಳಗ್ಗೆನೇ ಎಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಅಂತ ಮಾಡ್ಕೊತೀವಿ. ಖಂಡಿತ ನಿಮ್ಮ ಮನೆಯಲ್ಲಿ ನಿಯರಲ್ಲಿ ಯಾವುದನ್ನು ಶನಿ ಮಹಾತ್ಮ ದೇವಸ್ಥಾನ ಇದ್ದರೆ ಖಂಡಿತ ಈ ದಿನ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಇಷ್ಟಗಳೆಲ್ಲ ದೇವ್ರ ಹತ್ರ ಹೇಳ್ಕೊಳ್ಳಿ. ಹಾಗೆ ಈಗ ಬ್ಲಾಗ್ನ ಶುರು ಮಾಡೋಣ. ಬೆಳಗ್ಗೆ ಎದ್ದು ಕಸ ಗುಡಿಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಕೊಂಡೆ. ಆಮೇಲೆ ನೀರು ಒರೆಸ್ಕೊಳ್ಳೋಣ ಅಂತ ಒಂದು ಬಕೆಟ್ಗೆ ನೀರು, ಸ್ವಲ್ಪ ಒಂದು ಚಿಟಿಕೆ ಕರ್ಪೂರ ಮತ್ತು ಅರಿಶಿನ ಸೇರಿಸ್ಕೊಂಡು ಮನೆ ಒರೆಸ್ಕೊಂಡ್ರೆ ನಮ್ಮ ಮನೆಯ ನೆಗೆಟಿವು ಎಲ್ಲ ಈಚೆ ಹೋಗುತ್ತೆ. ಮತ್ತು ಹಂಗೆ ಬಾಗಿಲೆಲ್ಲ ನೀಟಾಗಿ ಒರೆಸ್ಕೊಂಡು ಈ ಥರ ಸ್ವಸ್ತಿಕ್ ಚಿಹ್ನೆನ ಹಾಕ್ಕೊಂಡಿದ್ರೆ ನಮಗೆ ನೆಗೆಟಿವು ನಮ್ಮ ಮನೆ ಒಳಗೆ ಪ್ರವೇಶ ಮಾಡುವುದಿಲ್ಲ. ಇದನ್ನು ಖಂಡಿತ ನಿಮ್ಮ ಮನೆ ಮೇಲೆ ಹಾಕ್ಕೊಳ್ಳಿ. ಓಂ ಶ್ರೀ ಸ್ವಸ್ತಿಕ್ ಚಿಹ್ನೆನ ಈ ಅಮಾವಾಸ್ಯೆ ಇರೋದ್ರಿಂದ ಮತ್ತು ಇವತ್ತು ಸಾಟರ್ಡೆ ಶನಿ ಮಹಾತ್ಮನ ಅಮಾವಾಸ್ಯೆ ಇರೋದ್ರಿಂದ ಖಂಡಿತ ಇದನ್ನಂತೂ ಎಲ್ಲರ ಮನೆ ಬಾಗಿಲ ಮೇಲಂತೂ ಖಂಡಿತ ಹಾಕ್ಕೊಳ್ಳಿ. ಇದು ಹಾಕ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ನೆಗೆಟಿವ್ ಅನ್ನೋದು ನಮ್ಮ ಮನೆ ಒಳಗೆ ಪ್ರವೇಶ ಮಾಡಲ್ಲ. ಅಮಾವಾಸ್ಯೆ ಇರೋದ್ರಿಂದ ಮನೆ ಮೇಲೆ ಡೋರ್ ಮೇಲೆ ಈ ರೀತಿ ಓಂ ಶ್ರೀ ಸ್ವಸ್ತಿಕ್ ಚಿಹ್ನೆಯನ್ನು ಅರಿಶಿಣದಿಂದ ಅಥವಾ ಗಂಧದಿಂದ ಅಂದರೂ ನೀವು ಯಾವುದ್ರಲ್ಲೂ ಬಳಸ್ಕೋಬೋದು. ಬರೆಯೋದ್ರಿಂದ ನಮ್ಮ ಮನೆಯಲ್ಲಿ ನೆಗೆಟಿವ್ ಅನ್ನೋದು ನಮ್ಮ ಮನೆ ಒಳಗೆ ಪ್ರವೇಶ ಮಾಡಲ್ಲ. ಆಮೇಲೆ ಡೋರ್ಗೆಲ್ಲ ಆ ಥರ ಸ್ವಸ್ತಿಕ್ಕೆಲ್ಲ ಚಿಹ್ನೆ ಬರ್ಕೊಂಡ್ಮೇಲೆ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ನಮ್ಮ ಮನೇಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತೀವಿ. ಮನೆಯಲ್ಲೆಲ್ಲ ಹೂವೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಮತ್ತು ಅಮಾವಾಸ್ಯೆ ದಿನ ಖಂಡಿತ ಮನೆಯಲ್ಲಿ ಧೂಪ ಅಂತೂ ಹಾಕಲೇಬೇಕು. ನೀವು ಧೂಪ ಹಾಕೋದ್ರಿಂದ ನಮ್ಮ ಮನೇಲಿರೋ ನೆಗೆಟಿವ್ ಎಲ್ಲ ಈಚೆ ಹೋಗಿ ಮನೆ ಒಂಥರ ಪ್ರಶಾಂತವಾಗಿರುತ್ತೆ. ಇದನ್ನಂತೂ ಖಂಡಿತ ಎಲ್ಲರೂ ಮಿಸ್ ಮಾಡಿ ನಮ್ಮ ಮನೆಯಲ್ಲಿರೋ ಮೂಲೆಗೂ ಈ ಥರ ಧೂಪ ಹಾಕ್ಕೊಳ್ಳಿ. ಹಾಗೆ ಈಗ ಪೂಜೆ ಮಾಡ್ಕೊಂಡು ಕಡ್ಡೆ ಹಂಚ್ಕೊಂಡು ದೀಪ ಹಂಚ್ಕೊಂಡಿದ್ದೆ. ಈಗ ಕಡ್ಡೆ ಹಂಚ್ಕೊಳ್ಳೋಣ. ಈಗ ನಮ್ಮ ಮನೆಯಲ್ಲಂತೂ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈಗ ದೇವಸ್ಥಾನಕ್ಕೆ ಹೋಗೋಣ. ಇದು ನಿಯರು ರಾಮಮೂರ್ತಿ ನಗರ ಸಿಗ್ನಲ್ ಡಿ ಮಾರ್ಟ್ ಅಪಾಸಿಟ್ ಹತ್ರ ಇರೋದು ಕಂಡ್ರೆ. ದೇವಸ್ಥಾನದಲ್ಲಂತೂ ದೇವ್ರು ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆಂದಾಗಿ ದೇವ್ರನ್ನ ಅಲಂಕಾರ ಮಾಡಿದ್ವಿ. ನಾವು ಹೋಗಿದ ತಕ್ಷಣ ಎಳ್ಳು ಬತ್ತಿ ತಗೊಂಡು ನಮ್ಮ ತಲೆ ಮೇಲೆ 3 ಸರಿ ಸುಚ್ಕೊಂಡು ಆಮೇಲೆ ಎಳ್ಳು ಬತ್ತಿ ಸುಡೋ ಜಾಗದಲ್ಲಿ ಆಡ್ಕೊಂಡ್ರೆ ಮತ್ತು ದೀಪ ಹಂಚ್ಕೊಂಡಿದ್ದೆ. ದೀಪ ಹಂಚಿಸಿ ದೇವ್ರಿಗೆ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಅಂತ ದೇವ್ರ ಹತ್ರ ದೀಪ ಹಂಚಿಸಿ ಮತ್ತು ದೇವ್ರ ದರ್ಶನಕ್ಕೆ ಹೋದರೆ ದೇವ್ರು ನೋಡೋಕ್ಕೆ ಕಣ್ಣು ಸಾಲದು. ಮತ್ತು ಅಷ್ಟು ಜನ ಇದ್ರು ಕೊಂಡ್ರೆ, ನಾನು ಯಾವತ್ತೂ ನೋಡಿಲ್ಲ ಇಷ್ಟು ಜನ. ಅಷ್ಟು ಜನ ಇತ್ತು. ನೀವು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹಾಗೆ ನಿಮ್ಮ ಮನೆ ಅಕ್ಕಪಕ್ಕ ಈ ಶನಿ ಮಹಾತ್ಮ ದೇವಸ್ಥಾನ ಇದೆ, ನೀವು ಹೋಗಿ ಬನ್ನಿ, ಖಂಡಿತ ಮಿಸ್ ಮಾಡಬಾರ್ದು. ಆಮೇಲೆ ದೇವ್ರ ದರ್ಶನ ಎಲ್ಲ ಆಯಿತು. ಈಚೆ ಬಂದು ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ವಿಡಿಯೋ ಸಿಗೋಣ.